ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ನೇಹಿತರ ಮದುವೆಗೆ ಅಂತ ಹೇಳಿ ಹೋಗಿದ್ದಂತಹ ಯುವತಿ ಮಸಣಕ್ಕೆ ಸೇರಿದ್ದಾರೆ. ಹಾಸನದಲ್ಲಿ ಅವೈಜ್ಞಾನಿಕ ಹಂಪ್ಗೆ ಯುವತಿ ಬಲಿಯಾಗಿದ್ರು. ಹಂಪ್ ಕಾಣಿಸದೆ ಬುಲೆಟ್ ಬೈಕ್ನಿಂದ ಬಿದ್ದು ಯುವತಿ ಸಾವನ್ನಪ್ಪಿದ್ದಾರೆ. ಸತ್ಯಮಂಗಲ ಬಡಾವಣೆಯ ಪ್ರಿಯಾ ಮೃತ ಯುವತಿ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಪ್ರಿಯಾ ಸ್ನೇಹಿತೆ ಸ್ವಾತಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ರೈಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಮದುವೆ ಮನೆಯಿಂದ ವಾಪಸ್ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ಖಾಸಗಿ ಕಾಲೇಜಿನಲ್ಲಿ MCA ಓದ್ತಾ ಇದ್ದಂತಹ ಪ್ರಿಯಾ ಸಾವು ನೆನೆದು ಭಾವುಕರಾಗಿದ್ದಾರೆ ಕುಟುಂಬಸ್ಥರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರೇ ಪ್ರಿಯಾ. ಇದೀಗ ಸಾವನ್ನಪ್ಪಿರುವಂತಹ ಯುವತಿ. ಫ್ರೆಂಡ್ಸ್ನ ಮದುವೆಗೆ ಅಂತ ಹೇಳಿ ತೆರಳಿದಂತಹ ಯುವತಿ ಇದೀಗ ಮಸಣವನ್ನ ಸೇರಿದ್ದಾರೆ. ಹಾಸನದ ಹೊರವಲಯ ಕೈಗಾರಿಕಾ ಪ್ರದೇಶದಲ್ಲಿ ಏನು ನಿನ್ನೆ ತಡರಾತ್ರಿ ಬೈಕ್ ಸವಾರಿ ಮಾಡ್ತಿದ್ದಂತ ವೇಳೆಯಲ್ಲಿ ಏನು ಖಾಸಗಿ ಕಾಲೇಜಿನಲ್ಲಿ ಓದ್ತಿದ್ದಂತ ಯುವತಿ ಮೃತಪಟ್ಟಿರ್ತಕ್ಕಂಥದ್ದು. ಏನು ಮಾಹಿತಿಗಳ ಪ್ರಕಾರ ಆಕೆ ಸಂಬಂಧಿಕರ ಒಂದು ಏನು ಕಾರ್ಯಕ್ರಮದಲ್ಲಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಮನೆಗೆ ಹಿಂದಿರುಗಬೇಕಾದ್ರೆ ಬುಲೆಟ್ ಬೈಕ್ ನಲ್ಲಿ ಬರಬೇಕಾದ್ರೆ ಹಂಪ್ಸ್ ಕಾಣದೆ ಆಕೆ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯ ಕುಟುಂಬಸ್ಥರು ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಏನು ರಮ್ಯಾ ಅನ್ನೋ ಆಕೆ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಕುಟುಂಬದಲ್ಲಿ ಒಂದಷ್ಟು ದುಃಖ ಮೊಡಗಟ್ಟಿರ್ತಕ್ಕಂಥದ್ದು. ಏನಾಯ್ತು ಸರ್? ಏನಿಲ್ಲ ಸರ್, ಅದು ಅವ್ರನ್ನೆಲ್ಲ ಓದ್ ಮುಗಿಸಿ ಮನೇಲಿದ್ದು ಅವ್ರ ಫ್ರೆಂಡ್ದು ಯಾರೋ ಮದುವೆ ಅಂತ ಫಂಕ್ಷನ್ಗೆ ಅಂತ ಹೇಳಿ ಹೇಳಿದ್ರಂತೆ. ಅದಕ್ಕೆ ವಿಶ್ ಮಾಡಿ ಬರೋಕ್ಕೆ ಅಂತ ಕರ್ಕೊಂಡೋಗಿದ್ದಾಳೆ ಈ ಹುಡುಗಿನ, ನಮ್ಮ ಹುಡುಗಿಯ. ಆಮೇಲೆ ಆ ಕಡೆಯಿಂದ ಬರುವಾಗ ಆಗಿರೋಂಥದ್ದು. ಅಲ್ಲಿ ಹಂಪ್ಸ್ ಹಾಕಿರೋದು ಗೊತ್ತಾಗಿಲ್ಲ. ಮೈನ್ ಪ್ರಾಬ್ಲಮ್ ಹಂಪ್ಸಿಂದು. ಆ ಬರುವ ವೇಗದಲ್ಲಿ ಹಂಪ್ಸ್ ಗೊತ್ತಾಗದಲ್ಲಿ ಇವರು ಆರಿ ಬಿದ್ದು ಪ್ರಾಣ ತಗೊಂಡ್ರು. ಆದಷ್ಟು ಈ ಹಂಪ್ಸ್ಗಳಿಗೆ ಈಗ ಹೇಳಿದ್ರು ನಮ್ಮ ಸ್ನೇಹಿತರು, ಹಂಪ್ಸ್ಗಳಿಗೆ ಮಾರ್ಕ್ ಮಾಡಿ ಅಲ್ಲಿ ಡಿಸ್ಪ್ಲೇ ಆಗಬೇಕು, ಜನಗಳಿಗೆ ಗೊತ್ತಾಗಬೇಕು. ಆ ಥರ ಮಾಡಬೇಕು ಸರ್. ಇಂಥವೆಲ್ಲ ಮಾಡಲಿಲ್ಲ ಅಂದರೆ ಇನ್ನೂ ಎಷ್ಟು ಅನಾಹುತಗಳು ಆಗ್ತಾನೆ ಇರ್ತದೆ. ದುಃಖ ನೋಡಿ. ಈಗ ಅವತ್ತು ಪ್ರಾಣ ಒಂದು ಕಳ್ಕೊಂಡ್ರು. ಈಗ ಅವ್ರ ಕಷ್ಟ ಏನು. ಆದ್ದರಿಂದ ಇಂಥವುಗಳು ಆಗಬಾರ್ದು ಅಂದರೆ ಹಂಪ್ಸ್ಗಳು ಆದಷ್ಟು ಮಾರ್ಕ್ ಮಾಡಿ, ಆಮೇಲೆ ಜೊತೆಗೆ ಹೆಲ್ಮೆಟ್ ಹಾಕೋದನ್ನ ಕಡ್ಡಾಯ ಮಾಡ್ತಾರೆ. ಇಂಪಾರ್ಟೆಂಟ್. ಹೆಲ್ಮೆಟ್ ಹಾಕಿದ್ರೆ ಇನ್ನೂ ಸ್ವಲ್ಪ ತಪ್ಪಾಗಾರ. ಈಗ ಸರ್, ರಮ್ಯಾ ತುಂಬಾ ಚೆನ್ನಾಗಿ ಓದ್ತಿದ್ದಂತ ಮಗಳು, ಈಗ ತಂದೆ ಕೂಡ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತೀರಿ ಸರ್, ಹೇಗೆ ಅದೇನು ಸರ್? ಅವ್ರ ತಂದೆ ಮಿಲಿಟ್ರಿ, ನಮ್ಮ ಅಣ್ಣನ ಮಗಳೇ ಕೊಟ್ಟಿರೋದು. ಅವ್ರ ಮಿಲಿಟ್ರಿಯಲ್ಲಿ ಅವರು ಈಗ ಅಲ್ಲಿ ಹೊರಗೆ ಮಹಾರಾಷ್ಟ್ರದಲ್ಲಿ ಇದ್ದಾರೆ. ಈಗ ಅವ್ರು ಅಲ್ಲಿ ಇದ್ಕೊಂಡು ಅವ್ರ ತಾಯಿ ಇಲ್ಲಿ ಇದ್ಕೊಂಡು ಹೆಂಗೋ ಮಗಳ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಒಂದು ಒಳ್ಳೆ ಲೆವೆಲಿಗೆ ತಂದಿದ್ರು ಅಂತ. ಇನ್ನೇನು ಮುಗ್ದಿತ್ತು, ಎಜುಕೇಷನ್ ಮುಗಿತು, ಇನ್ನೇನು ಎಲ್ಲಾರು ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ರೆ ಅವ್ರ ಲೈಫ್ ಸೆಟ್ಲ್ಮೆಂಟ್ ಆಗೋದು. ಅಂಥ ಟೈಮಲ್ಲಿ ಇದು ಅವಘಡ ಆಗಿದೆ. ಈಗ ಅವ್ರಿಗೆ ಎಷ್ಟು ನೋವಾಗಿದೆ ಅಂದರೆ ಅದು ಹೇಳ್ಬಾರ್ದು ಬಿಡಿ, ಹೇಳಕ್ಕೆ ನಮಗೆ ಕಷ್ಟ ಆಗ್ತೈತೆ. ಆದರೂ ಇಂಥವು ಆಗಬಾರ್ದು. ಭಾಳ ಅನ್ಯಾಯ ಆಗ್ತದೆ, ತುಂಬ ಅನ್ಯಾಯ ಆಯಿತು. ಇನ್ನೊಬ್ರು ಕುಟುಂಬಸ್ಥರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಮ್ಯಾ ತಮಗೆ ಏನಾಗಬೇಕು, ಈ ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಬಗ್ಗೆ ಅಂದರೆ ಇದು ಸ್ವಲ್ಪ ವಾಹನ ಓಡಿಸ್ಬೇಕಾದ್ರೆ ಕಡಿಮೆ ವೇಗದಲ್ಲಿ ಓಡಿಸ್ಬೇಕು. ಒಂದು ಮಹಿಳೆಗೆ ಬುಲೆಟ್ ಗಾಡಿ ಕೊಡಿಸಿದ್ದಾರೆ ಅಂದರೆ ಪೋಷಕರು ಸ್ವಲ್ಪ ಗಮನ ಹರಿಸ್ಬೇಕು. ಇಂಥ ನಮ್ಮ ಹೆಣ್ಮಗಳು ಇಂಥ ದೊಡ್ಡ ಗಾಡಿಯನ್ನು ಓಡ್ಸೋಕ್ಕೆ ಸಾಧ್ಯನಾ, ಹೇಗೆ ಅಂತೇಳಿ ಮನೆಯವರು ತಂದೆ ತಾಯಿಗಳಿಗೆ ಜವಾಬ್ದಾರಿ ಇರುತ್ತೆ. ಏನು ಇವತ್ತು ಕಾರ್ ಇದೆ, ಹೆಲಿಕಾಪ್ಟರ್ ಇದೆ, ಬೈಕ್ ಇದೆ ಅಂತ ಎಲ್ಲ ಕಟ್ಬಿಟ್ಟು ಹೆಣ್ಮಕ್ಳಿಗೆ ಎಲ್ಲ ಕೊಟ್ಟರೆ ಆಗುತ್ತಾ? ಅವರಿಗೆ ಕೆಲವರಿಗೆ ಏನು ಇದು ಸುರಕ್ಷಿತ ಕ್ರಮ ಗೊತ್ತಿರೋದಿಲ್ಲ. ಅಂಥ ಟೈಮಲ್ಲಿ ಸುಮ್ಮನೆ ಏನೋ ಎಲ್ಲೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಬಿಟ್ಟು ಮಾಡ್ತಿದ್ದಾರೆ. ಅದು ಅತಿ ವೇಗವಾಗಿ ಹೋಗಿ ಹಂಪ್ಸ್ ಕಾಣದಲ್ಲೇ. ಏಕೆಂದರೆ ಹಂಪ್ಸಿಗೆ ಏನು ನಾವು ಹೇಳ್ತೀವಿ ಅಂದರೆ ಇವತ್ತು ಏನು ವೈಟ್ ಪಟ್ಟಿ ಇದೆ, ಏನು ತುಂಬ ಅದೇನು ಖರ್ಚು ಬರೋ ಅಂಥ ಕೆಲಸ ಅಲ್ಲ ಅದು. ಅವ್ರು ವೈಟ್ ಪಟ್ಟಿ ಬರೆದ್ರೆ ತಕ್ಷಣ ಅದು ದೂರದಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಏನು ಗಾಡಿ ಸ್ಪೀಡನ್ನು ಕಮ್ಮಿ ಮಾಡ್ಬೋದು. ಆದರೆ ಇವತ್ತು ನೋಡಿ, ಒಂದು ಪ್ರಾಣ ಕಳ್ಕೊಂಡಿದ್ದಾರೆ. ಕುಟುಂಬಕ್ಕೆ ಯಾರು ಇವತ್ತು ಹೊಣೆಗಾರರು? ಡಬಲ್ ಡಿಗ್ರಿ ಮಾಡಿದ್ದಾಳೆ, ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ ಇವತ್ತು MCA ಮಾಡಿ ಇವತ್ತು ಜಾಬಿಗೆ ಹೋಗೋಂಥ ಸಂದರ್ಭ. ಅವ್ರ ಕುಟುಂಬ, ಅವ್ರ ಮದುವೆ ಆಗಿ ಮುಂದೆ ಎಷ್ಟು ಸುಖವಾಗಿರೋರು. ಇವತ್ತು ತಂದೆಯವರು ಮಹಾರಾಷ್ಟ್ರದಲ್ಲಿ ಆರ್ಮಿಲಿದ್ದು ಇದ್ಕೊಂಡು ಇವತ್ತು 2 ಮಕ್ಕಳನ್ನ ಇಲ್ಲಿ ಹೆಂಡತಿನ ಇಲ್ಲಿ ಬಿಟ್ಟು ಮಕ್ಕಳನ್ನ ಓದಿಸಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಆರ್ಮಿಯವರಿಗೆ ಒಂದು ಸೆಲ್ಯೂಟ್ ಮಾಡಬೇಕು. ಏಕೆಂದರೆ ಅಂಥದ್ರಲ್ಲಿ ಇವತ್ತು ಆ ದುಃಖವನ್ನು ಆ ಕುಟುಂಬ ಹೇಗೆ ಭರಿಸುತ್ತೆ, ಹೆಂಗೆ ಅವರು
ತಾಳ್ಮೆಯಿಂದ ಇರ್ತಾರೆ ಅನ್ನೋದೊಂದು ಆಗಿತ್ತೆ. ಆದರೆ ಒಂದು ಸರ್ಕಾರಕ್ಕೆ ಇಲಾಖೆಗೆ ಒಂದು ಎಚ್ಚರಿಕೆಗೆ ಎಲ್ಲೆಲ್ಲಿ ಅಂಶಿದೆ ಇವತ್ತು ಹಾಸನ ನಗರದಲ್ಲಿ ಯಾರು ಇವತ್ತು ಯಾವ ಈ ಸಂಬಂಧಪಟ್ಟ ಇಲಾಖೆ ಯಾವುದಿದೆ PWD ಇಲಾಖೆಗಳು ಅಥವಾ ನಗರಸಭೆ ವ್ಯಾಪ್ತಿಗೆ ಬರುತ್ತೋ ಅಥವಾ ಪೊಲೀಸ್ ಇಲಾಖೆಗೆ ಬರುತ್ತೋ ಇವರೆಲ್ಲ ಅಂಶಗಳಿಗೆ ಸ್ವಲ್ಪ ಏನಿದೆ ಅದು ನಿಯಮ ಏನಿದೆ, ಏಕೆಂದರೆ ಅವ್ರಿಗೆಲ್ಲ ನಿಯಮ ಇರುತ್ತೆ ಯಾವ ಥರ ಮಾಡಬೇಕು ಅಂಶನ ಅದನ್ನು ಮುಂದೆ ಹೆಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ. ಆ ರೀತಿ ಸುರಕ್ಷಿತವಾಗಿ ಮಾಡಿದರೆ ಇವತ್ತು ಜನಸಾಮಾನ್ಯರ ಪ್ರಾಣವನ್ನು ಉಳಿಸ್ಬೋದು ಅಂತ